ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಕರಣದಲ್ಲಿ ಭಾಗವಹಿಸದೇ ಇರತಕ್ಕಂತಹ ನಿರಪರಾಧಿಗಳನ್ನು, ಅದರಲ್ಲೂ ವಿಶೇಷವಾಗಿ ಹಿಂದೂ ಕಾರ್ಯಕರ್ತರು, ಬಿಜೆಪಿಯ ಕಾರ್ಯಕರ್ತರನ್ನು ಯಾವುದೇ ಕಾರಣಕ್ಕೂ ಈ ರೀತಿಯ ಪ್ರಕರಣಗಳಲ್ಲಿ ಸಿಲುಕಿಸತಕ್ಕಂತ ಷಡ್ಯಂತ್ರವನ್ನು ನೀವು ಮಾಡಿದ್ರೆ ಖಂಡಿತವಾಗಿಯೂ ಭಾರತೀಯ ಜನತಾ ಪಾರ್ಟಿ ಇದನ್ನು ವಿರೋಧ ವ್ಯಕ್ತಪಡಿಸುತ್ತದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯುವ ಮೋರ್ಚಾದ ಅಧ್ಯಕ್ಷ ಶಶಿರಾಜ್ ಅವರು, ಸಂದೀಪ್ ಅವರು, ಈ ರೀತಿ ಒಂದು 7-10 ಜನ ಮೊನ್ನೆ ಪ್ರಕರಣದಲ್ಲಿ ಅವರು ಆ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಇರ್ಲಿಲ್ಲ, ಆದರೆ ವಿನಾಕಾರಣ ಅವರ ಹೆಸರನ್ನು ಸೇರಿಸಿದ್ದಾರೆ. ಈ ರೀತಿ ಹಿಂದೂ ಕಾರ್ಯಕರ್ತರು ಮತ್ತು ಬಿಜೆಪಿ ಕಾರ್ಯಕರ್ತರನ್ನು ಎಡಪಂಥೀಯರು, SDPI ಅವರು ಟಾರ್ಗೆಟ್ ಮಾಡಿ ಇವತ್ತು ಇದನ್ನು ಪ್ರಕರಣದಲ್ಲಿ ಹೆಸರು ಸೇರಿಸಿದಾಗ ಪೊಲೀಸ್ ಇಲಾಖೆ ಯೋಚನೆ ಮಾಡಬೇಕಿತ್ತು. ಪೊಲೀಸ್ ಇಲಾಖೆ ದಕ್ಷ ಇದ್ದಾರೆ ಎನ್ನುವಂಥದ್ದು ನಮ್ಗೆ ಗೊತ್ತಿದೆ. ಆದ್ರೆ ಇದು ಈ ರೀತಿ ಆದಾಗ ಸಮಾಜಕ್ಕೂ ನಂಬಿಕೆ ಕಳ್ಕೊಳ್ತಾರೆ, ನಾವು ನಂಬಿಕೆ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಬೆಳತಂಗಡಿಯ ಶಾಸಕರು, ಯುವ ಶಾಸಕರು, 41 ವರ್ಷ ಅಷ್ಟೇ, ಮತ್ತೆ ಕಾನೂನನ್ನು ಓದಿಕೊಂಡಂತಹ ಕಾನೂನಿನ ವಿದ್ಯಾರ್ಥಿ ಹರೀಶ್ ಪೂಂಜಾ ಅವರು ತುಂಬ ಸೊಗಸಾಗಿ ಮಾತಾಡಿದ್ದಾರೆ. ಕಾನೂನು ಓದ್ಕೊಂಡಿದ್ದಾರೆ. ಕಾನೂನು ಓದಿಕೊಂಡಿರುವಂತಹ ವಿದ್ಯಾರ್ಥಿ 2 ಸಲ ಶಾಸಕರಾಗಿ ಆಯ್ಕೆಯಾಗಿರುವಂಥವರು ಮತ್ತು ಸಂವಿಧಾನದ 188ನೇ ವಿಧಿಯ ಪ್ರಕಾರ ಈ ದೇಶದ ಅಖಂಡತೆ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿತೀನಿ ಅಂತ ಪ್ರಮಾಣ ವಚನ ಸ್ವೀಕರಿಸಿರುವಂತಹ ಶಾಸಕ, ಅದಕ್ಕಿಂತಲೂ ಮಿಗಿಲಾಗಿ ವಕೀಲರಾಗಿ ಬಾರ್ ಕೌನ್ಸಿಲ್ ಮಹತ್ವದ ಒಂದು ಚೌಕಟ್ಟನ್ನು ಹಾಕಿದೆ ವಕೀಲರಿಗೆ. ಒಂದು ವಕೀಲಿಕೆಯ ಆರಂಭಕ್ಕೂ ಮುಂಚೆ ಒಂದು ಹೊತ್ತು ಕೊಡ್ತಾರೆ. ಅಲ್ಲೂ ಕೂಡ ಈ ದೇಶದ ಕಾನೂನನ್ನು ಮತ್ತು ಸಂವಿಧಾನವನ್ನು ಕಾಪಾಡ್ತೀನಿ ಅಂತ ಪ್ರಮಾಣ ವಚನ ಸ್ವೀಕರಿಸಿರ್ತಾರೆ. ಒಂದು ವೇಳೆ ಅವರು ಸ್ವೀಕರಿಸಿದ್ದಾರೆ, ನಂಗೆ ಗೊತ್ತಿಲ್ಲ. ಅವರು ಹೇಳ್ತಾರೆ, ಬಹುಮುಖ್ಯ ವಿಚಾರ ಹೇಳಿದ್ದಾರೆ. ಮೊನ್ನೆಯ ಪ್ರಕರಣ, ಯೂಟ್ಯೂಬರ್ಗಳಿಗೆ ಹೊಡೆದಂತಹ ಪ್ರಕರಣದಲ್ಲಿ ಪೊಲೀಸರು SDPI ಮತ್ತು ಎಡಪಂಥೀಯರ ಟಾರ್ಗೆಟ್ನ ವಿಚಾರವನ್ನು ಕೇಳಿಕೊಂಡು ಬಿಜೆಪಿಯ ಕಾರ್ಯಕರ್ತರನ್ನ ವಿನಾಕಾರಣವಾಗಿ FIRನಲ್ಲಿ ಅವರ ಹೆಸರುಗಳನ್ನು ಸೇರಿಸಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನೂ ಮುಖ್ಯವಾಗಿ ಅವರು ನಿರಪರಾಧಿಗಳು ಅಂತ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಅಲ್ಲೇ ಪ್ರೆಸ್ ಮೀಟಲ್ಲಿ ಬರೆದು ಸೈನ್ ಕೊಟ್ಬಿಟ್ರು ಶಾಸಕರು, ಕಾನೂನು ವಿದ್ಯಾರ್ಥಿ. ಇದರ ಜೊತೆಯಲ್ಲಿ ಅವರು ಇದು ಖಂಡನೆ ವ್ಯಕ್ತಪಡಿಸಿದ್ರು ಅಥವಾ ಸತ್ಯ ಹೇಳ್ತಿದ್ರೋ ಗೊತ್ತಿಲ್ಲ. ಹೊಡೆದಂತಹ ದುಷ್ಟಕೂಟಕ್ಕೂ ಮತ್ತು ಮಾಧ್ಯಮ ಸ್ವಾತಂತ್ರ್ಯವನ್ನು ಹತ್ತಿಕ್ಕಿದಂತಹ ಮತ್ತು ಸ್ವತಂತ್ರ ಮಾಧ್ಯಮಕ್ಕೆ ಮತ್ತು ನಾಗರಿಕ ಪತ್ರಿಕೋದ್ಯಮದ ಬೆನ್ನು ಮೂಳೆ ಮುರಿಯುವಂತಹ ಕೆಲಸ ಮಾಡಿದಂತಹ ಆ ದುಷ್ಟ ನೀಚ ಕಟುಕರು ಬಿಜೆಪಿಗರು ಅನ್ನುವಂತಹ ಮಾತನ್ನು ಕೂಡ ಹೇಳ್ತಿದ್ದಾರೆ. ಅವರು ಮೆನ್ಷನ್ ಮಾಡಿದ್ದಾರೆ, ಶಶಿರಾಜ್, ಸಂದೀಪ್, ಇನ್ನು 7-10 ಜನರ ಹೆಸರನ್ನೆಲ್ಲ ಸೇರಿಸಿದ್ದಾರೆ. ಒಬ್ರು ಶಾಸಕರಿದ್ದಾರೆ, ಸರ್ಕಾರದ ಬಹುಮುಖ್ಯ ಇಲಾಖೆ ಪೊಲೀಸ್ ಇಲಾಖೆ, ಅಲ್ಲಿ ಗಡಿಯಲ್ಲಿ ಆ ಪುಣ್ಯಾತ್ಮರ ಕಾಯ್ತಿದ್ರೆ ಇಲ್ಲಿ ಇವ್ರು ನಮ್ಮನ್ನು ಕಾಯ್ತಾರೆ. ಅಂತಹ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆನೇ ಇಲ್ಲ ಅಂತ ಹೇಳ್ತಾರೆ ಶಾಸಕರವರು, ಜನಪ್ರತಿನಿಧಿಯವರು. ಜೊತೆಲಿ SDPI ಮತ್ತು ಎಡಪಂಥೀಯರ ಮಾತನ್ನ ಕೇಳೋದಕ್ಕೆ ಪೊಲೀಸರು ಅವರ ದಾಸರಲ್ಲ, ಪೊಲೀಸರು ಆರಕ್ಷಕರು. ಆದರೂ ಪೊಲೀಸರ ಬಗ್ಗೆ ಲಾ ಸ್ಟೂಡೆಂಟ್ ಮತ್ತು ಹಾಲಿ ಶಾಸಕರು ಹರೀಶ್ ಪೂಂಜಾ ಅವರು ಆರೋಪ ಮಾಡ್ತಾರೆ, ಖಂಡನೆ ವ್ಯಕ್ತಪಡಿಸ್ತಾರೆ, ಲಾಸ್ಟಲ್ಲಿ ಒಂದು ಲೈನ್ ಸೇರಿಸ್ತಾರೆ, ಅವ್ರ ಬಗ್ಗೆ ನನಗೆ ವಿಶ್ವಾಸ ಇದೆ ಅಂತ. ಆದರೂ ಒಂದೊಂದು ಸಲ ನಂಬಿಕೆ ಹೋಗುತ್ತೆ ಅಂತಲೂ ಹೇಳ್ತಾರೆ. ಅತ್ಯಂತ ಬದ್ಧತೆಯಿಂದ ಮಾತಾಡ್ತಾರೆ, ಚಂಚಲತೆ ಇಲ್ಲ. ಏನೊಂದು 20 ಸೆಕೆಂಡ್ ಒಂದ್ಸಲಿ ಚಂಚಲರಾಗಬಹುದು ಒಂದು ಸಿದ್ಧಾಂತ, ಒಂದು ವಿಷಯ, ಒಂದು ವಿಚಾರದಲ್ಲಿ. ಎಕ್ಸಾಂಪಲ್ ಈ ಥರ ಒಂದು ಸ್ಪಷ್ಟ ಏನಂದ್ರೆ, ಬಿಜೆಪಿ ಕಾರ್ಯಕರ್ತರು ಕೂಡ ಆ ಗೂಂಡಾಗಳ ಪಟ್ಟಿಯಲ್ಲಿದ್ರ? ನಾನು ಹೇಳ್ತಿಲ್ಲ, ಖುದ್ದು ಹರೀಶ್ ಪೂಂಜಾ ಅವರು ಇಂಥದ್ದೊಂದು ವಿಚಾರವನ್ನು ಹೇಳೋ ಮೂಲಕ ಪೊಲೀಸರು ಅಂಥವರ ಇಂಥವರ ಹೆಸರನ್ನ ಕೇಳಿಕೊಂಡು ಅವರ ಮಾತುಗಳನ್ನು ಕೇಳಿಕೊಂಡು, ಹಾಗಿದ್ರೆ ಪೊಲೀಸರು ಈ ಸರ್ಕಾರಕ್ಕೆ ಮತ್ತು ಈ ನಾಡಿಗೆ ಕೆಲಸ ಮಾಡ್ತಿದ್ದಾರೋ ಅಥವಾ ಎಡಪಂಥೀಯರ ಮತ್ತು SDPI ಅವರ ಮಾತನ್ನ ಕೇಳ್ಕೊಂಡು ಕೂತಿದ್ದಾರೋ? ಶಾಸಕರೇ ಕೇಳಿರೋ ಪ್ರಶ್ನೆ, ನನಗೂ ಗೊತ್ತಿಲ್ಲ. ಮತ್ತೆ ಲಾ ಸ್ಟೂಡೆಂಟ್ ಇದ್ದಾರೆ, ಪೊಲೀಸರು ಏನಾದ್ರೂ ತಮ್ಮ ಅಧಿಕಾರದ ದುರ್ಬಳಕೆಯನ್ನು ಮಾಡ್ಕೊಂಡಿದ್ರೆ ಒಂದು ಕಾನೂನು ವ್ಯಾಜ್ಯವನ್ನು ಆರಂಭಿಸಬಹುದು. ಶಾಸಕರು, ಘನವೆತ್ತ ಶಾಸಕರು, 41 ವರ್ಷದ ಯುವ ಶಾಸಕರು, 2 ಸಲ ಗೆದ್ದಿದ್ದಾರೆ ಪುಣ್ಯಾತ್ಮ.
ಇನ್ನೂ ವಿಚಾರ, ಮುಖ್ಯವಾದಂತಹ ವಿಚಾರ, ತನಿಖೆ ಹಂತದಲ್ಲಿದೆ, ನಾನೇನು ಹೇಳಿಕೆ ಕೊಡಬಾರ್ದು. ಹೌದು, ತನಿಖೆ ಹಂತದಲ್ಲಿದೆ, ನೀವು ಹೇಳಿಕೆ ಕೊಡಬಾರ್ದು. ಆದರೆ ಕದ್ದು ಮುಚ್ಚಿ ಹೋಗಿ ದರ್ಶನ ಮಾಡಿಕೊಂಡು ಬಂದ್ರಿ. ಆ ದೈವದ ದರ್ಶನ ಮಾಡಿಕೊಂಡು ಬಂದಿದ್ದರೆ ಯಾರೂ ಕೂಡ ನಿಮ್ಮನ್ನ ಅನುಮಾನದಿಂದ ನೋಡೋದಿಲ್ಲ. ಆದರೆ ಯಾರ ಬಗ್ಗೆ ಒಂದಷ್ಟು ಜನಾಕ್ರೋಶ ಇದೆ, ಒಂದು ಜನಾಕ್ರೋಶ ಕ್ರಿಯೇಟ್ ಆಗ್ತಿದೆ, ಅಥವಾ ಒಂದು ಅಪಸ್ವರ ಕೇಳಿ ಬಂದಿದೆ, ಅಂತಹ ಸಂದರ್ಭದಲ್ಲಿ ನೀವು ಜವಾಬ್ದಾರಿಯುತ ಶಾಸಕರಾಗಿ, ಕಾನೂನನ್ನು ಓದಿಕೊಂಡವರಾಗಿ ನೀವು ಯಾವ ಕೆಲಸವನ್ನು ಮಾಡಬೇಕಿತ್ತು? ಎರಡೂ ಕೆಲಸ ಮಾಡಬಹುದಿತ್ತು. ಒಂದು, ದರ್ಶನ ಮಾಡ್ಕೊಂಡು ಬಂದಿದ್ದೀರಿ, ಆ ದೇವರ ದರ್ಶನವನ್ನು ನಿಜಕ್ಕೂ ಮಾಡಿದ್ದೀರಿ. ಜೊತೆಯಲ್ಲಿ ಬಂದು ಯಾಕೆ ನೀವು ನಿಮ್ಮದೇ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆದಂತಹ ಹೆಣ್ಣು ಮಕ್ಕಳ, ಹಿಂದೂ ಹೆಣ್ಣು ಮಕ್ಕಳ ಸೌಜನ್ಯ ಕೇಸ್, ಈ ಹಿಂದಿನ ಎಲ್ಲ ಕೇಸ್, ಆ ಕೇಸ್ಗಳಿಗೂ ನ್ಯಾಯ ಸಿಗಲಿ ಅಂತ ನಾನು ಆ ದೇವನಲ್ಲಿ ಪ್ರಾರ್ಥಿಸಿ ಬಂದಿದ್ದೀನಿ ಅನ್ನುವಂತಹ ಮಾತನ್ನ ಈ ಪ್ರೆಸ್ ಮೀಟ್ನಲ್ಲಿ ನೀವು ಹೇಳಲಿಲ್ಲ. ಕಾನೂನು ವಿದ್ಯಾರ್ಥಿ ಕಮ್ ಹಾಲಿ ಶಾಸಕರೇ ಅಂತ ನಿಮ್ಮದೇ ಕ್ಷೇತ್ರದ ಜನ ಪ್ರಶ್ನೆ ಮಾಡುವಂತಹ ಸ್ಥಿತಿ ಈಗ ನಿರ್ಮಾಣ ಆಗಿದೆ. ನೋಡಿ, ಎಷ್ಟು ಸರಳವಾಗಿ ಹೇಳ್ಬೋದು ಅಂದರೆ, ಕಾನೂನು ಓದ್ಕೊಂಡಿದ್ದಾರೆ, ಎರಡೆರಡು ಸಲ ಶಾಸಕರಾಗಿದ್ದಾರೆ, ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ, ಅವರದ್ದೇ ಸರ್ಕಾರದ ಇಲಾಖೆ, ಅವರದ್ದೇ ಸರ್ಕಾರ ಅಂದರೆ ಅವರು ವಿಪಕ್ಷದಲ್ಲಿರಬಹುದು, ಸರ್ಕಾರ ಎಲ್ಲರದ್ದೂ ಅಲ್ವಾ, ಪಕ್ಷ ಅಲ್ಲ ಇಲ್ಲಿ ಮುಖ್ಯ, ಜನಪ್ರತಿನಿಧಿ ಅವರು. ಆ ಪೊಲೀಸ್ ಇಲಾಖೆ ಬಗ್ಗೆ ನಂಬಿಕೆ ಇಲ್ಲ, ಅವರಿವ್ರ ಮಾತುಗಳನ್ನು ಕೇಳ್ಕೊಳ್ತಾರೆ, ಸುಮೋಟೋ ಕೇಸ್ ಹೆಂಗನ್ರಂಗೆ ಹಾಕ್ತಾರೆ. ಅಂದರೆ ಸುಮೋಟೋ ಕೇಸ್ ಹಾಕೋಕ್ಕಿಂತ ಮುಂಚೆ ಕಾನೂನೇನಾದರೂ ಇರಬಹುದು. ಪೂಂಜಾ ಅವರ ಪ್ರಕಾರ ಪೊಲೀಸರು ಬಂದು ಶಾಸಕರೇ ಇಂಥವ್ರ ಹೆಸರನ್ನ ಹಾಕ್ಕೋಬೇಕೋ ಬೇಡವೋ ಅಂತ ಕೇಳಿಕೊಂಡು ಹಾಕ್ಕೋಬೇಕೇನೋ, ಆ ಬಗ್ಗೆ ನನಗೂ ಗೊತ್ತಿಲ್ಲ. ನಾನು ಪತ್ರಿಕೋದ್ಯಮವನ್ನು ಓದ್ಕೊಂಡಿದ್ದೀನಿ, ಸ್ವಲ್ಪ ಕಾನೂನನ್ನು ಓದ್ಕೊಂಡಿದ್ದೀನಿ ಅಷ್ಟೇ. ಆದರೆ ಕಾನೂನಿನ ವಿದ್ಯಾರ್ಥಿ ಈ ಮಾತನ್ನು ಹೇಳಬೇಕು ಶಾಸಕರು. ಅದಕ್ಕಿಂತಲೂ ಮಿಗಿಲಾಗಿ ಯಾರದ್ದೋ ಮಾತು ಕೇಳಿಕೊಂಡು ಪೊಲೀಸರು ಕೆಲಸ ಮಾಡ್ತಿದ್ದಾರೆ ಅಂದರೆ ಅಲ್ಲೂ ಕೂಡ ಪೊಲೀಸರದ್ದು ತಪ್ಪಿದೆ, ಅವರು ಅಧಿಕಾರ ದುರ್ಬಳಕೆ ಮಾಡ್ಕೋತಿದ್ದಾರೆ ಅಂತ ಅವ್ರ ವಿರುದ್ಧ ಕಾನೂನು ವ್ಯಾಜ್ಯವನ್ನು ಕೋಟ್ ಹಾಕ್ಕೊಂಡು ಅವ್ರು ಮತ್ತೆ ವಾದ ಮಂಡಿಸಬಹುದು. ಹೆಂಗಿದ್ದಾರೆ ಶಾಸಕರು? ತುಂಬ ಒಳ್ಳೆ ಶಾಸಕರು, ಎರಡೆರಡು ಸಲ ಗೆದ್ದಿರುವಂತಹ ಶಾಸಕರು. ಆದರೆ ಅವ್ರು ಕೇಳಬೇಕಾಗಿರೋ ಮುಖ್ಯ ಪ್ರಶ್ನೆ ಪ್ರೆಸ್ ಮೀಟಲ್ಲಿ ಖಂಡನೆ ಮಾಡಬಹುದಿತ್ತು. ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಲಿ ಅಂತ ನಾನು ಬಯಸ್ತೀನಿ, ಆ ಮಾತನ್ನು ಹೇಳೋದಿಲ್ಲ. ಬದಲಾಗಿ ಒಂದಂತೂ ಸ್ಪಷ್ಟಪಡಿಸಿದ್ರು, FIR ಬಿದ್ದಿರುವಂತಹ ಆ ದುಷ್ಟಕೂಟದ ಹುಡುಗರ ಸಾಲಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಇದ್ದಾರೆ. ಬೇರೆ ಬೇರೆ ಕಡೆ ಎಷ್ಟೆಲ್ಲ ಬಿಜೆಪಿ ಕಾರ್ಯಕರ್ತರು ಹಿಂದೂ ಧರ್ಮದ ವಿಚಾರವಾಗಿ, ಹಿಂದೂ ಹೆಣ್ಣು ಮಕ್ಕಳ ವಿಚಾರವಾಗಿ ತನು ಮನ ಧನ ಅಂತಃಕರಣ ಶುದ್ಧಿಯಿಂದ ಕೆಲಸ ಮಾಡ್ತಿದ್ದಾರೆ. ಅಂಥವರನ್ನೂ ಈಗ ಈ ಪಟ್ಟಿಗೆ ಇವರು ಸೇರಿಸ್ತಿದ್ದಾರ. ಹರೀಶ್ ಪೂಂಜಾ ಅವರು, ನನಗೆ ಗೊತ್ತಿಲ್ಲ, ಅವರು ಹೇಳಿರೋದು ಪ್ರೆಸ್ ಮೀಟಲ್ಲಿ ಹೇಳಿರುವಂತಹ ಮಾತು. ಎಲ್ಲಕ್ಕಿಂತಲೂ ಮಿಗಿಲಾಗಿ ಒಬ್ಬ ಕಾನೂನಿನ ವಿದ್ಯಾರ್ಥಿಯಾಗಿ ಪೂಂಜಾ ಅವರು ಈ ಥರ ಮಾತಾಡಿದ್ರು ಅಂತ ಅಂದರೆ ಪೊಲೀಸರ ಮೇಲೆ ನಂಬಿಕೆ ಇಲ್ಲ, ನಮ್ಮ ಕಾರ್ಯಕರ್ತರು ನಿರಪರಾಧಿಗಳು ಅಲ್ಲ. ಕಾನೂನು ಓದ್ಕೊಂಡಿದ್ದ ತಕ್ಷಣ ನಾವು ಜಡ್ಜ್ಮೆಂಟ್ ಕೊಡಬಹುದಾ? ಒಂದು ಟ್ರಯಲಲ್ಲಿರುವಂತಹ ಕೇಸ್ನಲ್ಲಿ ಅಥವಾ FIR ಆದಮೇಲೆ ಯಾರೋ ಜಡ್ಜು ಅಲ್ಲ, ಅವರು ನಿರಪರಾಧಿಗಳು. ಪ್ರೆಸ್ ಮೀಟಲ್ಲಿ ಎಷ್ಟು ಚೆನ್ನಾಗಿ ಅವರು ಜಡ್ಜ್ಮೆಂಟ್ ಕೊಟ್ಟರು ಅಂದರೆ ಹರೀಶ್ ಪೂಂಜಾ ಅವರು ಕಾನೂನಿಗಿಂತ ದೊಡ್ಡವರ ರೀತಿಯಲ್ಲಿ ವರ್ತಿಸಿದ್ದಾರೆ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ, ನನಗೂ ಗೊತ್ತಿಲ್ಲ. ಆದರೆ 2 ಸಲ ಗೆದ್ದಂತಹ ಪೂಂಜಾ ಅವರು ಈಗ ಅವರದ್ದೇ ಕ್ಷೇತ್ರದ ಹೆಣ್ಣು ಮಕ್ಕಳ, ಅದು ಬ್ರಾಹ್ಮಣ ಸಮುದಾಯದ ಹೆಣ್ಣು ಮಕ್ಕಳು ಸಾಕಷ್ಟು ಜನ ಹೋಗಿರುವಂಥದ್ದು ಅಂತ ಬಾಲನ್ ಅವರು ವಕೀಲರು ಕೂಡ ಹೇಳಿದ್ದಾರೆ. ಇಂತಹ ಕೇಸ್ನಲ್ಲಿ ಆ ತಾಯಂದಿರ, ಆ ದೈವಗಳ ಪರವಾಗಿ ಪೂಂಜಾ ಅವರು ಧ್ವನಿ ಎತ್ತಬೇಕಿತ್ತು. ಆದರೆ ಅವರು ಕಾನೂನು ಓದ್ಕೊಂಡಿರುವಂತಹ ವಿದ್ಯಾರ್ಥಿ ಮತ್ತು ಶಾಸಕರಾಗಿ ಬಿಜೆಪಿ ಕಾರ್ಯಕರ್ತರನ್ನ ಸುಮೋಟೋ ಕೇಸ್ನಲ್ಲಿ ಬೇಕಾಬಿಟ್ಟಿ ಹಾಕಿದ್ದಾರೆ, ನನ್ನನ್ನೊಂದು ಮಾತು ಕೇಳಲಿಲ್ಲ ಅನ್ನೋ ಧಾಟಿಯಲ್ಲಿ ಪೊಲೀಸರನ್ನ ಖಂಡಿಸಿದ್ದಾರೆ. ಪೂಂಜಾ ನಿಜಕ್ಕೂ ಗ್ರೇಟ್ ಅಂತ ಅನಿಸುತ್ತೆ. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ.